ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂದಾಪುಕುರಿ, ಮೆತ್ತಲ್ ಗ್ರಾಮದಿಂದ. ನಾವು 2 ಎಕರೆ ಜಾಗದಲ್ಲಿ ಮಾವಿನ ಕೃಷಿಯನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಕೂಡ ಸಕ್ಸಸ್ಫುಲ್ ಕೂಡ ಆಗಿದೆ. ಅದು ಯಾವ ಥರ ಆಗಿದೆ ಅಂತ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ನಾನು. ಇದು ನೋಡಿ, ಇದು ಮಾವು ಮಳೆಗಾಲ ಅಂದರೆ ಜೂನ್ ಎಂಡು ಮತ್ತು ಆಗಸ್ಟ್ನಲ್ಲಿ ನಾಟಿ ಮಾಡಿದ್ದು. ನಾಟಿ ಮಾಡಿದ್ದು ಒಂದೂವರೆ ವರ್ಷಕ್ಕೆ ಹೂ ಬರೋಕ್ಕೆ ಕಾಯಿ ಬರೋಕ್ಕೆ ಚಾಲು ಆಗ್ತೈತ್ರಿ. ಮತ್ತು 3 ವರ್ಷ ಅದನ್ನ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಮತ್ತು ಅದಕ್ಕೆ ಸಪೋರ್ಟಿವ್ ಆಗಿ ಗೊಬ್ಬರ ಏನೋ ಇದನ್ನ ಎಲ್ಲ ಅದಕ್ಕೆ ಮೆಡಿಸಿನ್ ಕೊಟ್ಕೊಂತ ಹೋಗಿ ಅದನ್ನ ಆರೋಗ್ಯಕರವಾಗಿ ಬೆಳೆಸಿ ಮತ್ತು ಅದನ್ನ ಎಲ್ಲ ಉಳುಮೆ ಮಾಡ್ಕೊಂಡು 3 ವರ್ಷ ನಾವು ಮೇಂಟೈನ್ ಮಾಡ್ಬೇಕಾಯ್ತು. 3 ವರ್ಷ ತದನಂತರ ನಮ್ಗೆ ಆದಾಯ, ನಾವು ಹಾಕಿದ್ದು ಬಂಡವಾಳಕ್ಕೆ ಆದಾಯ ಬರಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದು ಯಾವ ಅಂದರೆ ಇದು ಕಾಯಿ ಮುಖಾಂತರ ಈಗ ಕಾಯಿನೂ ಕೊಡ್ಬೋದು ನಾವು, ಮತ್ತು ಈಗ ಅದನ್ನ ಹಣ್ಣು ಕೂಡ ಮಾಡಿ ನಾವು ಮಾರ್ಕೆಟಿಗೆ ಮಾಡ್ಬೋದು. ಮತ್ತು ಈ ಥರ ಇದು ನೋಡಿ, ಇಲ್ಲಿ ಇಷ್ಟೆಲ್ಲ ಒಂದು ಗಿಡದಲ್ಲೇ ಸುಮಾರು ಎರಡು ಟ್ರೈ ಮೇಲೆ ಆಗ್ತೈತಿ ಕಾಯಿ. ಮತ್ತು ಇದೇ ಥರ ಮತ್ತೆ ಮುಂದಿನ ವರ್ಷ ಮತ್ತೆ ಇನ್ನೂ ಜಾಸ್ತಿ ಆಗ್ತೈತಿ. 2 ಟ್ರೈ ಆಗಿದ್ದು ಮತ್ತೆ 3 ಟ್ರೈ 4 ಟ್ರೈ ಈ ಥರ ಸರಾಗವಾಗಿ ಏರ್ಕೊಂತ ಹೋಗ್ತೈತ್ರಿ. ಅದು ಕೊಪ್ಪಳ ಜಿಲ್ಲೆ ಒಂದು ಮಾವು ಬೆಳೆಯುವುದರಲ್ಲಿ ಅತಿ ಹೆಚ್ಚು ಮುಂಚೂಣಿ. ಹೌದ್ರಿ. ತಾವು ಕೂಡ ಇವತ್ತು ಮಾವು ಬೆಳೆಗಾರರಾಗಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ ಅಂತ? ಮಾವು ಬೆಳೆಯಲ್ಲಿ ಯಾವ ರೋಗಗಳು ಕಾಡ್ತಾವೆ, ಹೇಗೆ ಅಂತ? ನಮಗೆ ಮೇನ್ ಸಮಸ್ಯೆ ಅಂದ್ರೆ ಮಾವಿಗೆ ಜಿಗಿ ಅಂತ ಬರುತ್ತೆ, ಅದು ಕರೆ ಜಿಗಿ. ಅದು ಬಿತ್ತಪ್ಪ ಅಂದ್ರೆ ಅದು ಒಂದು 50% ಆ ರೈತನಿಗೆ ಲಾಸೇ ಬರ್ತೈತ್ರಿ. ಆ ರೋಗನ ನಾವು ಹೋಗ್ಸಕ್ಕೆ ಮತ್ತೆ ಬೇರೆ ಬೇರೆ ತರದ ಔಷಧ ಸ್ಪ್ರೇ ಮಾಡ್ಕೊಂಡು, ವಾರದಲ್ಲಿ 1 ಸತಿ 2 ಸತಿ ಸ್ಪ್ರೇ ಮಾಡ್ಕೊಂಡು ಮತ್ತೆ ಅದನ್ನೆಲ್ಲ ನಿವಾರಣೆ ಆಗಿಂದ ಮತ್ತೆ ಅದನ್ನ ಹೂವು ಸೆಟ್ ಆಗ್ತೈತಿ. ಹೂವಕ್ಕೂ ಬರುತ್ತೆ, ಒಂದು ಜಿಗಿ ಬರುತ್ತೆ ಅವಾಗ ಹೂವು ಟೈಮಲ್ಲಿ. ಮತ್ತೆ ಅದು ಕೂಡ ನಾವು ಅಷ್ಟೇ ಒಂಥರ ಚಿಕ್ಕ ಮಕ್ಕಳನ್ನ ಜೋಪಾನ ಮಾಡ್ತೀವಲ್ಲ ಆ ಥರ ನಾವು ಆ ಹೂವನ್ನ ಸಂರಕ್ಷಣೆ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ ಮತ್ತೆ ನಾವು ಮುಂದೆ ಆದಾಯ ಬರ್ಲಿಕ್ಕೆ ನಮ್ಗೆ ಕರೆಕ್ಟ್ ಆಗ್ತೈತಿ. ಇಲ್ಲಾಂದ್ರೆ ಮತ್ತೆ ನಮ್ಗೆ ಅದು ಹೂವನ್ನೇ ನಾವು ಮೇನ್ ಕಾಪಾಡ್ಕೋಬೇಕು. ಸರ್, ಇದು 20 ಅಂತರದಲ್ಲಿದೆ, ಜಿಗ್ಜಾಗ್ ಅಂತರದಲ್ಲಿದೆ. ಮತ್ತೆ ಇದಕ್ಕೆ ಡ್ರಿಪ್ ಮುಖಾಂತರ ನೀರು ಕೊಟ್ಕೊಂತ ಹೋಗ್ತಾ ಇದೀವಿ. ನಿರ್ವಹಣೆ ಅಂತ ಬಂದಾಗ ಕಳೆ ನಿರ್ವಹಣೆ ಇರಬಹುದು ಅಥವಾ ಇದನ್ನ ಸಂರಕ್ಷಣೆ ಅಂತ ಬಂದಾಗ ಏನು ಮಾಡ್ತಾ ಇದ್ದೀರಾ ಸರ್? ಈಗ ಕಳೆ ನಿರ್ವಹಣೆ ಬಂದಾಗ ನಾವು ಸ್ವಲ್ಪ ನಮ್ಮ ಲೇಬರ್ನ ಹಚ್ಕೊಂಡು ಅದನ್ನೆಲ್ಲ ಪಾತಿ ಗೀತಿ ಮಾಡಿ, ಅಂದ್ರೆ ನೀರು ನಿಂದ್ರಕ್ಕೆ ಮಳೆಗಾಲದಲ್ಲಿ ಮತ್ತೆ ಬಾಕಿ ದಿನದಲ್ಲಿ ಎಲ್ಲ ನಾವು ನೀರು ಬಿಟ್ರು 4-5 ದಿವಸ ಅದಕ್ಕೆ ನೀರು ಆಗಷ್ಟು ನೀರು ಬೇಕಾದಷ್ಟು ನೀರು ಸಂಗ್ರಹ ಮಾಡಿ ಅದಕ್ಕೆ ಕೊಟ್ಟು, ಮತ್ತೆ ವಾರದಾಗ ಈ ಥರ 2 ಸತಿ ಮತ್ತೆ ನಾವು ಗುಂಡಿಗಳನ್ನೆಲ್ಲ ತುಂಬಿಸ್ಕೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಾವು ಬೆಳೆಸ್ತಾ ಇದೀವಿ. ಕಳೆ ಅಂತ ಅದಕ್ಕೇನಿಲ್ಲ. ಮತ್ತೆ ಈಗ ಟ್ರ್ಯಾಕ್ಟರ್ ಮುಖಾಂತರ ಅದನ್ನೆಲ್ಲ ಉಳುಮೆ ಮಾಡಿ ಚೆನ್ನಾಗಿ ಮಣ್ಣು ಸ್ಮೂತ್ ಮಾಡಿ ಇಟ್ಟು ಅದಕ್ಕೆ ನೀರು ಸರಾಗವಾಗಿ ಬೇರುಗಳಿಗೆ ಹೋಗಕ್ಕೆ ಸಪೋರ್ಟ್ ಆಗಿ ಮಾಡ್ತಾ ಇದೀವಿ. ಸರ್, ಮಾವು ಬೆಳೆ ಎಷ್ಟು ವರ್ಷಕ್ಕೆ ಬರುತ್ತೆ ಮತ್ತು ಎಷ್ಟು ವರ್ಷದ ಗಿಡಗಳದಾವ? ಈಗ ಇದು 4 ವರ್ಷದ ಗಿಡ ಇದೆ ಸರ್. ಈಗ 4 ವರ್ಷದ ಗಿಡ ಇದೆ. ನಮಗೆ ಆಲ್ಮೋಸ್ಟ್ ಆಲ್ 1 ವರ್ಷದಾಗೆ ನಮ್ಗೆ ಹೂವು ಕಾಯಿ ಬರ್ತೈತೆ. ಬಟ್ ಅದು ನಮ್ಗೆ ಆದಾಯ ಕೊಡುವಂಥದ್ದಲ್ಲ. 3 ವರ್ಷ ನಾವು ಗಿಡನ ಸ್ಟ್ರೆಂತ್ ಆಗಿ ನಾವು ಬೆಳೆಸಿದ್ನಿ ಅಂದ್ರೆ ಅವಾಗ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಂಡ್ರೆ, ಅಂದ್ರೆ ಗಿಡ ಮಳೆಗಾಲದಲ್ಲಿ ಬಾಗ್ಲಾರ್ದಂಗೆ ಮತ್ತೆ ನಮ್ಗೆ ಕ್ಲೈಮೇಟಿಗೆ ಹೊಂದ್ಕೊಂಡಂಗೆ ಅದು ಗಿಡ 3 ವರ್ಷ ನಮ್ಗೆ ಅದು ಚೆನ್ನಾಗಿ ಭೂಮಿಯಲ್ಲಿ ನಾಟ್ಬೇಕ್ರಿ. ಅದು 3 ವರ್ಷ ಆಗಿದೆ ನಮ್ಗೆ ಆದಾಯ ಬರೋಕೆ ಚಲೋ ಆಗ್ತದೆ. ರುಚಿ ನೋಡ್ತಾರೆ, ಹೌದ್ರಿ, ಬಣ್ಣ ನೋಡ್ತಾರೆ, ಶೈನಿಂಗ್ ನೋಡ್ತಾರೆ. ಆ ನಿಟ್ಟಿನಲ್ಲಿ ಆ ಒಂದು ಶೈನಿಂಗ್ ಹೆಚ್ಚಿಸಬೇಕಾದ್ರೆ ಏನೆಲ್ಲ ಕೃಷಿಯಲ್ಲಿ ಮಾಡಬೇಕಾಗುತ್ತೆ? ಸರ್, ಶೈನಿಂಗ್ ಅಲ್ಲಿ ಹೆಚ್ಚಿಸಬೇಕಾದ್ರೆ ನಾವು ಕೆಳಗೆ ಬೇರುಗಳಿಗೆ ನಾವು ಗೊಬ್ಬರ ಕೊಟ್ಕೊಂತ ಹೋಗ್ಬೇಕು. ಮೇನ್ ಅದು ನಾವು ನೈಸರ್ಗಿಕವಾಗಿ ಬೆಳೆದಿದ್ದೇ ನಮ್ಗೆ ಶೈನ್ ಜಾಸ್ತಿ ಬರೋದು. ಈಗ ಆಟೋಮೆಟಿಕ್ ಅಂದ್ರೆ ಆಲ್ಟರ್ನೇಟಿವ್ ಆಗಿ ನಾವು ಸ್ಪ್ರೇ ಮಾಡಿದ್ನಿ ಅಂದ್ರೆ ಅದು ಸ್ವಲ್ಪ ಇರುತ್ತೆ. ಮತ್ತೆ ಆಮೇಲೆ ಅದು ಸ್ವಲ್ಪ ಆಗಿನ ಟೈಮ್ 1 ದಿವಸ 2 ದಿವಸಕ್ಕೆ ಅದು ಶೈನಿಂಗ್ ಬರುತ್ತೆ. ಮತ್ತೆ 3-4 ದಿವಸಕ್ಕೆ ಹಣ್ಣೆಲ್ಲ ಮೆತ್ತಗಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ನಾವು ನೈಸರ್ಗಿಕವಾಗಿ ಹಿಂಗೆ ಬೆಳೆದಿದ್ದ ಅಂತಂದ್ರೆ ಹಿಂಗೆ ಇಟ್ಟಿನಂದ್ರೂ ಕೂಡ ನಮ್ಗೆ ಹಣ್ಣು 4 ದಿವಸ ಹೆಚ್ಚಿಗೆ ಬಳಕೆ ಬರ್ತೈತಿ. ತಮ್ಮ ತೋಟದಲ್ಲಿರ್ತಕ್ಕಂಥ ಈ ಒಂದು ಮಾವುಗಳನ್ನ ಯಾವ ತರ ಮಾರ್ಕೆಟ್ ಮಾಡ್ತಾ ಇದ್ದೀರಾ? ಸರ್, ಅದೇ ಸರ್, ನನಗೆ ಸಪೋರ್ಟಿವ್ ಆಗಿದ್ದು ಮುಂದೆ ನಮ್ಗೆ ನ್ಯಾಷನಲ್ ಹೈವೇ, ಅದರಲ್ಲೇ ನಾವು ಈ ಲೇಬರ್ ಇಟ್ಟರು ಆ ಕಡೆ ಟ್ರೈಗೆ ಇಟ್ಟು ಒಂದಿಬ್ಬರನ್ನ ಲೇಬರ್ ಇಟ್ಟು ಮತ್ತೆ ಆ ಕಡೆಯಿಂದ ರಸ್ತೆಯಲ್ಲಿ ಹಾದು ಹೋಗೋರಿಗೆ ಎಲ್ಲ ನಮ್ಗೆ ಕಡೆ ಮಾವು ಸಿಗುತ್ತೆ ಅನ್ನೋದು ಗೊತ್ತಾಗಿ ರೈತರು ಕೂಡ 1 ಟ್ರೈ 2 ಟ್ರೈ ಈಗ ಸದ್ಯದಲ್ಲೇ ಒಂದು ಮಹಾರಾಷ್ಟ್ರ ಡ್ರೈವರು 80 kg ಒಬ್ಬನೇ ತಗೊಂಡು ಹೋಗಿದ್ದೇನೆ. ರೈತರು ಕೂಡ ತಮ್ಮ ಹೊಲಕ್ಕೆ ಭೇಟಿ ನೀಡ್ತಾ ಇರ್ತಾರೆ ಹೇಗೆ ಅಂತ? ಇಲ್ಲ, ಭೇಟಿ ನೀಡ್ತಾ ಇರ್ತಾರೆ. ಯಾಕಂದ್ರೆ ನೋಡ್ತಿರ್ತಾರೆ ಅವರು ರೈತರು. ಈಗ ಫೋನ್ ಮುಖಾಂತರ ನನಗೆ, ಯಾಕಂದ್ರೆ ಈಗ ಗಿಡಗಳೇ ಬೇಕಂತ ಫೋನ್ ಹಚ್ಚಿರ್ತಾರೆ. ಮತ್ತೆ ನಾವು ಅವತ್ತಿನಾಗೆ ನಾವು ಈ ಸಸಿಗಳನ್ನ ನಾವು ತೋರಿಸಿ ಈ ತರ ಬರ್ತೈತಿ, ಈ ತರ ಇಲ್ಲ ಅಂತಂದೇಳಿ ಅದನ್ನ ಅವ್ರಿಗೆ ರೈತರಿಗೆ ಮನವರಿಕೆ, ಅದನ್ನ ಸಸಿ ನೋಡಿಂದ ಮನವರಿಕೆ ಆಗ್ತೈತಿ. ಬರೀ ಫೋನ್ ಅಲ್ಲಿ ಅದು ಫೋಟೋ ಗೊತ್ತಾಗೋದಿಲ್ಲ, ಲೈವ್ ಆಗಿ
ರೈತ ಅಂದ್ರೆ ಒಬ್ಬ ವಿಜ್ಞಾನಿ ಅಂತ ಹೇಳ್ತಾರೆ. ಹಾ. ತಾವು ಕೂಡ ಒಬ್ಬ ರೈತ ವಿಜ್ಞಾನಿ ಕೆಲಸ ಮಾಡ್ತಾ ಇದ್ರೆ ಸಾಕಷ್ಟು ರೈತರಿಗೆ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಖಂಡಿತ ಸರ್. ಹೌದು, ಮಂಜುನಾಥ್ ಅವರು ಕೂಡ ಈ ಬೆಳೆದಿರ್ತಕ್ಕಂಥ ಈ ಒಂದು ಮಾವು ಸಸಿ ತುಂಬಾ ಉತ್ಕೃಷ್ಟವಾಗಿ ಬೆಳೀತಾ ಇದೆ. ಹೌದು. ಈ ಸಸಿ ಎಲ್ಲಿದೆ ಮತ್ತು ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಒಂದು ಪ್ರಶ್ನೆ ಅವ್ರಿಗೆ ಕಾಡ್ತಾ ಇರುತ್ತೆ. ಹೌದ್ರಿ. ಆ ನಿಟ್ಟಿನಲ್ಲಿ ತಮ್ಮದೇ ನರ್ಸರಿ ಆಗಿರೋ ಕಾರಣಕ್ಕಾಗಿ ಇದು ಯಾವ ತಳಿ ಮತ್ತು ಹೇಗೆ ಲಭ್ಯ ಅಂತ ಹೇಳ್ಬೋದಾ, ಹೇಗೆ ಅಂತ? ಇಲ್ಲ ನನ್ನ ಕಡೆ ಯಾವ ತಳಿ ಏನಂತಂದೇಳಿ ಎಲ್ಲ ಸುಮಾರು ತಳಿಗಳನ್ನ ನಾನು ನನ್ನ ಜಮೀನಲ್ಲಿ ನಾಟಿ ಮಾಡಿದ್ದೀನಿ ರೀ. ರೈತರಿಗೆ ಯಾವ ತಳಿ ಬೇಕಾದ್ರೂ ಕೂಡ ಅವರಲ್ಲಿ ಒಂದು ನೋಡಕ್ಕೆ ಒಂದು ಅವಕಾಶ ಸಿಗುತ್ತೆ ನಮ್ಮ ತೋಟದಲ್ಲಿ. ಅದನ್ನ ನೋಡ್ಬಿಟ್ಟು ಮತ್ತೆ ರೈತರು ಸಸಿನೇ ನೇರವಾಗಿ ನಾನೇ ಸಪ್ಲೈ ಮಾಡ್ತೀನಿ. ಇದೇ ಮದರ್ ಪ್ಲಾಂಟ್ ಲಿದ್ದಾನೆ ನಾವು ಯೂಸ್ ಮಾಡ್ಕೊಂತೀವಿ.